ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ. ಮಾಡಿದ ನೆನ್ನದರ ಲಿಂಗಕ್ಕೆ ಮಾಡಿದ ನೆನ್ನದಿರ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದಿದ್ದರೆ ಬೇಡಿದಡಿಯುವ ನಮ್ಮ ಕೂಡಲ ಸಂಗಮ ದೇವ. ಬಸವ ತಂದೆಯನ್ನ, ಬಸವಾದಿ ಪ್ರಮತರನ್ನ, 770 ಅಮರ ಗಣಗಳನ್ನ, 1,96,000 ಜಂಗಮರನ್ನ ಎನ್ನ ಋಣ್ಮನದಲ್ಲಿ ಧ್ಯಾನಿಸಿಕೊಂಡು ಜಗಜ್ಯೋತಿ ಸಾಂಸ್ಕೃತಿಕ ನಾಯಕ ಮಂತ್ರಪುರುಷ ಬಸವಣ್ಣನನ್ನ ನೆನೆದು ಇಲ್ಲಿ ಸೇರಿದಂತ ಈ ಒಂದು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಬಸವಜ್ಯೋತಿ ಕಾರ್ಯಕ್ರಮ. ಇಲ್ಲಿ ಸೇರಿದ ಎಲ್ಲ ಆತ್ಮೀಯ ಶರಣ ಬಂಧುಗಳ ಶ್ರೀಗಳನ್ನು ವಂದಿಸಿ ಎಲ್ಲರಿಗೆ ಶರಣ ಸಲ್ಲಿಸ್ತೇನೆ. ಬಯಸಿ ಬಂದಿದ್ದು ಅಂಗಭೋಗ, ಬಯಸದೆ ಬಂದಿದ್ದು ಲಿಂಗಭೋಗ ಅಂತ ಹೇಳ್ತಾರೆ. ನನಗೇನಪ್ಪ ಇಲ್ಲಿಗೆ ಲಿಂಗಭೋಗ ಅಂದ ತಕ್ಷಣ ನನಗೇನಪ್ಪ ಅಂದ್ರೆ ನಮ್ದು ಪ್ರಭಾಕರ್ ಅವರು, ನಮ್ಮ ಈರಪ್ಪ ಕಣಜಿ, ನಮ್ಮ ಸಂಬಂಧಿಕರು ನಮ್ಮ ಕರೆದಾರಂದ್ರೆ ನಮ್ದು ಅವ್ರ ದೇವ್ರ ಕರೆದಂಗೆ ಅಂತ ಹೇಳ್ತಾರೆ. ಇದು ಬಯಸದೆ ಬಂದಿದ್ದು, ಬಯಸಿ ಬಂದಿದ್ದು ಅಂಗಭೋಗ, ಬಯಸಿದ ಲಿಂಗಭೋಗ ಆ ಪ್ರಕರಣ. ಆದರೂ ಕೂಡ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ವಂದನೆ ಸಲ್ಲಿಸುತ್ತಾ, ವಿಶೇಷವಾಗಿ ನಮ್ಮ ಲಿಂಗಾಯತ ಧರ್ಮದಲ್ಲಿ ಬಹಳಷ್ಟು ಏನಪ್ಪ ಅಂದ್ರೆ ಒಳ ಪಂಗಡಗಳಿವೆ. ಎಷ್ಟೇ ಪಂಗಡ ಇದ್ರೂ ನಮ್ಮೆಲ್ಲರಿಗೂ ಧರ್ಮಗುರು ಯಾರು? ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ. ಬಟ್ ಅದಕ್ಕೇನಪ್ಪ ಅಂದ್ರೆ ನಮ್ಮವರೇ ಕೆಲವೊಂದು ಜನ ನಂಬರದ್ರು. ಯಾಕಂದ್ರ ಅವ್ರ ತಲೆಗೇನಪ್ಪ ಅಂದ್ರ ಕೆಲವೊಂದು ಸನಾತನ ಧರ್ಮದ ವಿಷಯ ಗೊತ್ತಿರ್ತಾವ. ಇರಲಿ ನೋಡ್ರಿ, ಎಲ್ಲ ತತ್ವಗಳನ್ನ ನೋಡಿದಾಗ, ಧಾರ್ಮಿಕ ವಿಷಯ ಬಂದಾಗ ಎಲ್ಲರೂ ಒಳ್ಳೆದಿರ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಕೆಲವೊಂದು ಧರ್ಮಕ್ಕೆ ನಾವು ಹೋಲಿಕೆ ಮಾಡಬೇಕಾದಾಗ ನಮ್ಮಲ್ಲಿ ಬಹಳ ಒಗ್ಗಟ್ಟು ಬೇಕಾಗ್ತದೆ. ಆವಾಗ ಮಾತ್ರ ನಮ್ಮ ಲಿಂಗಾಯತ ಧರ್ಮವನ್ನ ನಾವು ಕಾಪಾಡಿಕೊಂಡು ಉಚ್ಚ ಮಟ್ಟಕ್ಕೆ ಅದನ್ನ ಒಯ್ಯಬಹುದು. ಈ ಲಿಂಗಾಯತ ಧರ್ಮ ವಿಶೇಷವಾಗಿ ಏನಪ್ಪ ಅಂದ್ರೆ ಸ್ವತಂತ್ರ ಧರ್ಮ ಆಗ ಬಹಳಷ್ಟು ಪ್ರಯತ್ನ ನಡೆದಿವೆ. ನೋಡ್ರಿ, ಎಲ್ಲ ಕಡೆ ಏನಪ್ಪ ಅಂದ್ರೆ ಈಗ ನಮ್ದು ಸಿದ್ದರಾಮಯ್ಯ ಮಾಡಿದ್ರು, ಪ್ರಸ್ತಾವ ಕಳಿಸ್ರಿ ಡೆಲ್ಲಿ, ಅದೆಲ್ಲ ಆಗಿಲ್ಲ. ಆಗ್ಬೇಕಿತ್ತು. ಬೇರೆ ಬೇರೆ ಧರ್ಮ ನೋಡಿದಾಗ ಅವ್ರಿಗೆ ಧರ್ಮಗುರು ಒಬ್ಬನೇ, ಧರ್ಮ ಗ್ರಂಥ ಒಂದೇ. ಅದು ನಮ್ಮಲ್ಲಿ ಬಹಳಷ್ಟು ಎಲ್ಲ ಧರ್ಮಗಳನ್ನು ಓದ್ಬೇಕಿಲ್ಲ ಅಂತಲ್ಲ, ತಿಳ್ಕೋಬೇಕಿಲ್ಲ ಅಂತಲ್ಲ, ಅದ್ರ ಸಾರಾಂಶ ಅರ್ಥ ಮಾಡ್ಕೋಬೇಕು ಇಲ್ಲ ಅಂತ ಹೇಳ್ತೇನೆ ನಿಮ್ಮನ್ನ. ಎಷ್ಟು ಮಟ್ಟಿಗೆ ಅಂದ್ರೆ ಈಗ ನಾವು ಸಂವಿಧಾನ ತೆರೆದು ನೋಡಿದಾಗ 12ನೇ ಶತಮಾನದಲ್ಲಿ ಬಸವಣ್ಣ ಬಹಳಷ್ಟು ವಿಚಾರಗಳನ್ನು ಅದರಲ್ಲಿವೆ. ಜಾತಿ ವ್ಯವಸ್ಥೆ ತಗೋರಿ, ಒಗ್ಗಟ್ಟಿನ ವ್ಯವಸ್ಥೆ ತಗೋರಿ. ಈಗ ಕಳಬೇಡ ಕೊಲಬೇಡ ಅಂತ ತಿಳ್ಕೊಂಡಿರ್ತಲ್ಲ, ಅದು ಬೇರೆ ಬೇರೆ ಆರ್ಟಿಕಲ್ ಅಂತ ಅವತ್ತು. ಆದ್ರೂ ಕೂಡ ಅದ್ರ ಬಗ್ಗೆ ಬಹಳಷ್ಟು ನಾವೇನಪ್ಪ ಅಂದ್ರೆ ಮುಜುಗರ ವಹಿಸಿ ಅದನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಸಮಾಜಕ್ಕೆ ತಲುಪಿಸಬೇಕಾಗಿದೆ. ನೀವಿಷ್ಟು ಜನ ಸೇರಿದ್ರೆ ಇದು ಬಹಳ ನಿಮ್ಮೆಲ್ಲರ ಪ್ರಯತ್ನ ನನಗೆ ಬಹಳ ಖುಷಿ ಆಯಿತು. ಈಗ ನಮ್ಮ ಇದನ್ನು ನೋಡ್ರಿ, ಈಗ ಸುಮಾರು ಏನಪ್ಪ ಅಂದ್ರೆ ಒಂದು ಬಸವಣ್ಣವರೇ ಧರ್ಮ ಕೇಂದ್ರ ನಮಗೆಲ್ಲರಿಗೆ. ಆದ್ರೆ ಎಲ್ಲಪ್ಪ ಅಂದ್ರೆ ಒಂದು ಬಸವ ಕೇಂದ್ರ ಬೇರೆನೆ, ಬಸವದಳ ಬೇರೆನೆ, ಏನಂತ್ರಿ ಬಸವಗಿರಿ ಬೇರೆನೆ. ಒಗ್ಗಟ್ಟಾಗಿರ್ಬೇಕಾದ್ರೆ ಇವ್ರಿಗೆ ಕಂಡ್ರೆ ಅವ್ರಿಗೆ ಆಗಲ್ಲ, ಅವ್ರಿಗೆ ಕಂಡ್ರೆ ಇವ್ರಿಗೆ ಆಗಲ್ಲ. ಇಂಥ ಪ್ರಸಿದ್ಧ ಎಲ್ಲರಿಗೂ ಧರ್ಮ ಒಬ್ಬನೇ. ಆದರೂ ಕೂಡ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಆವಾಗ ಮಾತ್ರ ನಮ್ಮ ಲಿಂಗಾಯತ ಧರ್ಮ ಏನಪ್ಪ ಅಂದ್ರೆ ಶ್ರೇಷ್ಠ ಮಟ್ಟದ ಬೆಳೀತದೆ.
ಇಲ್ಲಿ ಇಷ್ಟ ಆಗ್ಬೇಕಾದ್ರ ಇವತ್ತು ನೀವು ಪ್ರಾರ್ಥನೆ ಮಾಡಿದ್ರಿ, ಅದು ಬರ್ತಿದ್ಯಾರು? ಯಾರು ಇಲ್ಲ, ಈ ಪ್ರಾರ್ಥನೆ ಮಾಡೋದಿಲ್ಲ. ಅವ್ರು ಆಂಧ್ರದವರೇ, ಅವರು ಇಲ್ಲ, ಅದು ಮೂಲ ಬರ್ದವರು ಪಾಲ್ಪುರಿಕ ಸೋಮನಾಥ್ ಅವರು. ಯಾವ ಬಸವತತ್ವ 12 ಸಂದಲ್ಲಿ ಹುಟ್ಟುತ್ತ ತಿಳ್ಕೊರಿ. ಆಂಧ್ರದ ಬಹಳಷ್ಟು ಏನಪ್ಪ ಅಂದ್ರ ಜ್ಞಾನಿಗಳು, ಒಳ್ಳೊಳ್ಳೆ ಕವಿಗಳು ಇದ್ರ ಬಗ್ಗೆ ಬಹಳಷ್ಟು ಏನಪ್ಪ ಹೇಳಿದ್ದಾರೆ ಅಂತ ಹೇಳ್ತಾರೆ. ಎಷ್ಟೇನು ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲಿ ಅಷ್ಟಾಗಿಲ್ಲ, ಅದಕ್ಕೆ ಹೆಚ್ಚನಪ್ಪ ಇಲ್ಲ ಆಗಿದೆ, ಅದರ ಮುಚ್ಚಿದೆ. ಈಗ ನೋಡಿ, ಈಗ ನೀವೇ ಹೇಳಿದ್ರಲ್ಲ, ಈಗ ಪಾಲ್ಪುರಿ ಸೋಮನಾಥ್ ಬರ್ದವ್ರಿದ್ದು, ಬಟ್ ನಮಗೆ ಗೊತ್ತಿಲ್ಲ. ಆ ದಿಶೆಯಲ್ಲಿ ಶರಣ ಬಂಧುಗಳೇ, ಆದಷ್ಟು ನಾವು ನಮ್ಮ ಲಿಂಗಾಯತ ಧರ್ಮದ ತತ್ವಗಳನ್ನ ತಿಳ್ಕೊಂಡು ಮನೆ ಮನೆಗೆ, ಮನಕ್ಕೆ ಮುಟ್ಟಿಸುವ ಕೆಲಸ ನಾವು ಮಾಡಬೇಕಾಗಿದೆ. ಈಗ ತತ್ವ ಅಂದ ತಕ್ಷಣ ಅದು ನಮ್ಗೆ ಗೊತ್ತಿಲ್ಲ, ತಿಳ್ಕೊಳ್ಳಿ. ತತ್ವದ ಮೂಲಗಳು ಯಾವಪ್ಪ ಅಂದ್ರ ಅಷ್ಟಾವರಣ, ಪಂಚಾಚಾರ, ಷಟಸ್ಥ. ಅಷ್ಟವರ್ಣದಲ್ಲಿ 8 ಆವರಣಗಳು ಬರ್ತವೆ. ಏವು? ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ. ಆಮೇಲೆ ಪಂಚಚಾರದಲ್ಲಿ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ. ಷಟಸ್ಥಳಗಳಲ್ಲಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಲ್ಲ ಗೊತ್ತಿದೆ. ಆದ್ರೂ ಪ್ರತಿಯೊಂದು ಅಂಶನ್ನ ಒಂದೊಂದು ತಾಸು ಏನಪ್ಪ ಅದ್ರ ಬಗ್ಗೆ ನಾವು ಜ್ಞಾನ ನೀಡಿದ್ರು ಕೂಡ ಅದು ಮುಗಿಯಾಗಿರುತ್ತೆ. ಅಂತ ವಿಶಾಲವಾದಂತ ಜ್ಞಾನ ತುಂಬಿಕೊಂಡಿದ್ದೆ. ಈ ಗುರು ಅಂದ ತಕ್ಷಣ ಬಹಳಷ್ಟು ಏನಪ್ಪ ಅದು ಗೊತ್ತಾಗ್ತದೆ, ತಿಳಿದಲ್ಲ. ಸುಮ್ಮನ ಗು ಅಂದ್ರೆ ಏನ್ರಿ? ಕತ್ತಲು. ಗುರು ಅಂದ್ರ ಬೆಳಕಿಗೆ ತರೋದು. ಯಾರು ನಮ್ಮನ್ನ ಅಜ್ಞಾನದಿಂದ ಜ್ಞಾನಕ್ಕೆ ತರ್ತಾರ ಅವರು ಗುರು ನಮಗ. ಅದರ ಬಸವಣ್ಣವ್ರು ಹೇಳಿದೇನು? ಅರಿವೇ ಗುರು ಅಂತ ಹೇಳಿದ್ದಾರೆ. ಎಲ್ಲರಿಗೂ ಇದೆ. ನಾವು ಹೇಗಿದ್ದೀವಿ, ಏನ್ ಮಾಡ್ತೇವೆ ಎಲ್ಲ ಗೊತ್ತಿದೆ, ಇಲ್ಲಂತಲ್ಲ. ಆದ್ರೂ ಕೂಡ ನಮ್ಮ ಒಳ್ಳೆ ಜ್ಞಾನವನ್ನ ಜನರ ಮನಕ್ಕೆ ಮನೆಗೆ ಮುಟ್ಟಿಸ್ಬೇಕಂತೇಳಿ ಅದು ಕೆಲಸ ನಮ್ಮದಾಗಿದೆ. ಎಷ್ಟೋ ಜನರಿಗೆ ಏನಪ್ಪ ಅಂದ್ರೆ ತಪ್ಪು ಕಲ್ಪನೆ ತಲೆಗವಂತ. ಯಾವಾಗ ನಾವೇನಪ್ಪ ಅಂದ್ರೆ ಒಂದು ವಚನ ಓದ್ತೇವಂದ್ರ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ನಾವು ಒಳ್ಳೆಯರಾಗಬೇಕಾದ್ರೆ ಬಹಳ ಇದು ಮಾಡೋಸ್ ಅಂತ ಹೇಳಿ, ಅದಕ್ಕೆ ಏನಪ್ಪ ಅಂದ್ರ ಸಿದ್ದರಾಮೇಶ್ವರ ಹೇಳ್ತಾರ. ಸಿದ್ದರಾಮೇಶ್ವರ ಬಗ್ಗೆ ಎಲ್ಲ ಗೊತ್ತಿದೆ. ಒಬ್ಬರ ಮನವಾನ್ವಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯೊಳು ಮುಳಗಿದಡೇನು ಫಲ. ಒಬ್ಬರ ಮನವಾನ್ವಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯೊಳು ಮುಳಗಿದಡೇನು ಫಲ. ಚಂದ್ರನು ಗಂಗೆಯ ತಡೆಯಲಿದ್ದಡೇನು, ಚಂದ್ರನು ಗಂಗೆ ಚಂದ್ರನು ಗಂಗೆಯ ತಡೆಯಲಿದ್ದಡೇನು, ಕಳಂಕ ಬಿಡದಾಯಿ ತಯ್ಯ, ಕಳಂಕ ಬಿಡದಾಯಿ ತಯ್ಯ. ಒಬ್ಬರ ಮನವಾನ್ವಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯೊಳು ಮುಳಗಿದಡೇನು ಫಲ. ಒಬ್ಬರ ಮನವನ್ನು ವಹಿಸದವ, ಒಬ್ಬರ ಮನೆಯ ಘಾತ ಮಾಡದವ, ಒಬ್ಬರ ಮನವನ್ನು
ಸದಾವ ಒಬ್ಬರನ್ನ ಘಾತ ಮಾಡದವ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಒಬ್ಬರ ಮನವಾನ್ವಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯೊಳು ಮುಳಗಿದಡೇನು ಫಲ. ಎಷ್ಟು ಸರಳದ, ಬಟ್ ಅದೇನಪ್ಪ ಅಂದ್ರೆ ಓದಿ ಅದಕ್ಕೆ ನಾವು ದೂರ ಇಡ್ತೀವಿ. ಆ ತತ್ವನ ನಾವು ಅಳವಡಿಸ್ಕೊಳ್ಬೇಕಂತ ಆವಾಗ ಮಾತ್ರ ನನ್ನ ಜೀವನ ಎಲ್ಲ ರೀತಿಯಲ್ಲಿ ಶ್ರೇಷ್ಠವಾಗಿರುತ್ತೆ. ಇನ್ನೊಂದು ವಿಷಯ ಹೇಳ್ತೀನಿ ನಿಮಗ, ಬಸವ ತತ್ವ ನಾವು ಯಾರು ಕೆಲಸ ಮಾಡ್ತೀವಿ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊತ ತಿಳ್ಕೋರಿ. ಏನಾದ್ರೂ ಕಿಂಚಿತ್ ಸ್ವಲ್ಪ ಕೂದಲ್ ಹೆಸರಷ್ಟು ತಪ್ಪದು ನೋಡ್ರಿ, ಅಂದ್ರೆ ಬಸ್ ವಚನ ಹೇಳ್ತಾನ ಹ್ಯಾಂಗ ಮಾಡ್ತಾನ ನಾನು ಬೇರೆ ಬೇರೆ ಮಾಡ್ತಾರ ಅವ್ರು ತಪ್ಪಡಲ್ಲ ನೋಡಿ ವಿಚಾರ ಮಾಡಿದ್ದು ಅವಾಗ ಹೇಳಿದ್ದು ಬಸವತ್ವ ಅಂತ ಅಷ್ಟೊಂದು ಸೂಕ್ಷ್ಮ ತಿಳ್ಕೊತಿರ್ತದ್ದು. ಹೇಳ್ತಾರ್ರಿ ವಚನ ಹೇಳ್ತಾರ್ರಿ ನಾವು ಹಿಂಗೆ ಮಾಡ್ತಾನೆ ನೋಡ್ರಿ ಅಂತಾರೆ, ನಾನು ಬೇರೆ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅದಕ್ಕೆ ಅಷ್ಟು ಮಾಡ್ತೀವಿ. ಅದು ಕೂಡ ಚಿಂತೆ ಅಲ್ಲಿ ಬಿಡಿ, ನಮಗೆ ನಾವು ಬದಲಾಗಬೇಕಾಗಿತ್ತು. ಅದಕ್ಕಾಗಿ ಆತ್ಮೀಯ ಶರಣ ಬಂಧುಗಳೇ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಲಿಂಗಾಯತ ಧರ್ಮ ಬೆಳಿಬೇಕಾಗಿದೆ. ಪ್ರತಿಯೊಬ್ಬರ ಮನೆ ಮನೆಗೆ ಮನಕ್ಕೆ ಇದರ ತತ್ವಗಳನ್ನು ಮುಟ್ಟಿಸಬೇಕಾಗಿದೆ. ಅದಕ್ಕ ನನಗೆ ಇವತ್ತ ಒಂದು ವಿಷಯ ಕೊಟ್ಟಿದ್ರು ಲಿಂಗದ ಬಗ್ಗೆ. ಈ ಲಿಂಗ ತಕ್ಷಣ ಎದರ ಬಗ್ಗೆ ಕೆಲಸ ಆಗೋದು? ನಮ್ದು ಧ್ಯಾನ ಯೋಗ, ಪೂಜೆ, ಇಷ್ಟಲಿಂಗ ಯೋಗ ನಾವು ಮಾಡ್ಬೋದು. ಆಗ ಈ ಲಿಂಗ ಅಂದ ತಕ್ಷಣ ನಮ್ಮ ಶರೀರದಲ್ಲಿ ಕೂಡ 9 ಲಿಂಗಗಳಿವೆ. ನಾವು ಕರಸ್ಥಲದಲ್ಲಿ ಇಷ್ಟಲಿಂಗ ನೋಡಬಹುದು. ಆದರೆ ನಮ್ಮ ಒಳಗೆ ನಿರವಯವಾಗಿ ಎಷ್ಟು ಲಿಂಗಗಳವರೇ? 9 ಲಿಂಗಗಳಿವೆ. ನಾವು ಕೆಳಗಿನಿಂದ ನಮ್ದು ಇಲ್ಲಿವರೆಗೆ ಬರಬೇಕಾದ್ರೆ ಫಸ್ಟ್ ಬರ್ತದ ಗುದ. ಅದರಲ್ಲಿ ಇರುವಂತ ಚಕ್ರ ಅಂದ್ರ ಆಧಾರ ಚಕ್ರ ಅಂತ, ಅದು ಆಚಾರಲಿಂಗ. ಇನ್ನ ನಮ್ಮ ಜನನೇಂದ್ರದ ಗುಹೆ ಅದು ಸ್ವಾಧಿಷ್ಠಾನ ಚಕ್ರ. ಅಲ್ಲಿರುವಂತ ಲಿಂಗ ಯಾವುದು? ಗುರುಲಿಂಗ. ಇನ್ನು ಮೇಲೆ ಬರ್ತೇವೆ ನಾವು, ನಮ್ಮ ನಾಭಿಯಲ್ಲಿ ಬಟ್ಟೆ ನೊಕ್ಕಳದ ನೋಡ್ರಿ, ಅಲ್ಲಿರುವಂತ ಚಕ್ರ ಯಾವುದು? ಮಣಿಪೂರಕ ಚಕ್ರ. ಅಲ್ಲಿರುವಂತ ಲಿಂಗ ಅದು ಶಿವಲಿಂಗ. ಇನ್ನು ಅದ್ರ ಮೇಲ್ಬರಿ ಎದೆಯ ಭಾಗ, ಇದು ಅನಾಹತ ಚಕ್ರ. ಇಲ್ಲಿರುವಂತ ಲಿಂಗ ಯಾವುದು? ಜಂಗಮ ಲಿಂಗ. ಆಮೇಲೆ ನಮ್ಮ ಕಂಠ, ಇದು ವಿಶುದ್ಧಿ ಚಕ್ರ. ಇಲ್ಲಿರುವಂತ ಲಿಂಗ ಯಾವುದು? ಪ್ರಸಾದ ಲಿಂಗ. ಇನ್ನು ಬರೀ ನಮ್ಮ ಬರುಕುಟಿ, ಇದು ಆಗ್ನೇಯ ಚಕ್ರ. ಆಗ್ನೇಯ ಚಕ್ರದ ಯಾವ್ದ್ರಿ? ಮಹಾಲಿಂಗ. ಇನ್ನ ಇದು ಸಹಸ್ರದಳ. ಇಲ್ಲಿ ಯಾವ ಚಕ್ರ ರೀ? ಹೇಳ್ರಿ, ಬ್ರಹ್ಮಚಕ್ರ. ಇಲ್ಲಿರುವಂತ ಲಿಂಗ ಯಾವುದು? ಯಾವ್ದು ಹೇಳ್ರಿ? ಮಾಡಿ ಹೇಳ್ರಿ. ಇಲ್ಲಿ ಸಹಸ್ರಚಕ್ರ, ಇಲ್ಲಿ ಬ್ರಹ್ಮಚಕ್ರ, ಇಲ್ಲಿ ನಿಷ್ಕಲ ಲಿಂಗ.
ನಮ್ಮ ಎಡಗಡೆ ಕಿವಿಯ ಮೇಲುಗಡೆ ನೋಡಿದ್ದು ಇದು ಶಿಖಾಚಕ್ರ. ಅಲ್ಲಿರುವಂತ ಲಿಂಗ ನಿಶೂನ್ಯ ಲಿಂಗ. ಇನ್ನು ಕೊನೆಯದಾಗಿ ನಮ್ಮದ ಕುತ್ತಿಗೆಯ ಮೇಲ್ಭಾಗ ಹಿಂದೆ ಅದು ಪಶ್ಚಿಮ ಚಕ್ರ. ಅಲ್ಲಿರುವಂತ ಲಿಂಗ ಯಾವುದು? ನಿರಂಜನ ಲಿಂಗ. ಇಷ್ಟು ಲಿಂಗಗಳನ್ನ ಬರುವ ತಿಳ್ಕೊರಿ. ಇಷ್ಟೆಲ್ಲ ಏನಪ್ಪ ಅಂದ್ರ ಯಾವ ಲಿಂಗದ ಮಾರ್ಪಟ್ಟಿದೆ ಅಂದ್ರ ನಾವು ನೋಡುವಂತ ಇಷ್ಟಲಿಂಗ. ಹಾಗಾದ್ರೆ ಎಷ್ಟು ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ತೀವಿ, ಅದನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದು ನಾವು ತಿಳ್ಕೋಬೇಕಾಗಿದೆ. ಇಷ್ಟಲಿಂಗದಿಂದ ಕರಸ್ಥಳದಲ್ಲಿ ಇಷ್ಟಲಿಂಗ ಆದ ತಕ್ಷಣ ಗುರಸ್ಥಳದಲ್ಲಿ ಪ್ರಾಣಲಿಂಗ, ಶಿರಸ್ಥಳದಲ್ಲಿ ಭಾವಲಿಂಗ. ಇವು ಮೇನ್ ಅಂತ ತಿಳ್ಕೊಳ್ತಾರೆ. ಹಾಗಾದ್ರೆ ಇದ್ರದ್ದು ಏನು ನಮಗ ಏನು ಫಾಯ್ದಾ ಅದ, ಏನು ಅನುಕೂಲ ಅದ ನೀವು ಪ್ರಶ್ನೆ ಮಾಡ್ಬೋದು. ಇಲ್ಲಂತ ನಾವು ನಿರಂತರವಾಗಿ ಇಷ್ಟಲಿಂಗ ಪೂಜೆ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಏನೇನು ಪ್ರಶ್ನೆ ಮಾಡ್ತೀನಿ, ನೀವು ಎಷ್ಟು ನಿಮಿಷ ಲಿಂಗಾಂಗ ಯೋಗ ಅಥವಾ ಶಿವಯೋಗ ಅಥವಾ ಇಷ್ಟಲಿಂಗ ಪೂಜೆ ಮಾಡ್ತೀರಿ ಹೇಳಿ? ಎಷ್ಟು ನಿಮಿಷ? ಕಮ್ಮಿ ನಾವು 10 ನಿಮಿಷ ಆದ್ರೆ ನಾವು ಏಕಾಗ್ರತೆಯಿಂದ ಇಷ್ಟಲಿಂಗ ನೋಡ್ಬೇಕು, ಶಿವಧ್ಯಾನ ಮಾಡ್ಬೇಕು. ಅದರಿಂದ ನಮ್ಮ ಜ್ಞಾನ ವೃದ್ಧಿ. ಈಗ ನಾವು ಹಿಂದಕ್ಕೆ ಏನಪ್ಪ ಏನ್ ಮಾಡ್ತಿದ್ದೇವೆ? ಇಷ್ಟಲಿಂಗ ಇರಲಿಲ್ಲ. ಬಸವಣ್ಣರು ಯಾವಾಗ ನಮ್ಗೆ ಇಷ್ಟಲಿಂಗ ಕೊಟ್ಟ ತಕ್ಷಣ ಅದ್ರ ಬಗ್ಗೆ ಬಹಳಷ್ಟು ಏನಪ್ಪ ಅಂದ್ರ ತಾತ್ಪರ್ಯ ಉಂಟಾದ ಅಂತಾಗಲ್ಲ. ಅದಕ್ಕೇನಪ್ಪ ಅಂದ್ರ ಇಲ್ಲೊಂದು ಬಸವಣ್ಣ ಯಾವಾಗ ನಮ್ಮ ಲಿಂಗ ಕೊಟ್ಟ ಅಂದ್ರ ಅದ್ರ ಬಗ್ಗೆ ಒಂದು ವಚನಪ್ಪ ಅಂದ್ರ ಚನ್ನಬಸವಣ್ಣ ಬಹಳ ವಚನ ಹೇಳಿದ್ರು. ಕೆಲವೊಂದು ಜನ ಇದಕ್ಕೇನ್ ವಿರೋಧ ಮಾಡ್ತಾರಂದ್ರ ಬಸವಣ್ಣ ಇಷ್ಟಲಿಂಗ ಜನಕನಲ್ಲ, ಬಸವಣ್ಣ ಇಷ್ಟಲಿಂಗ ಪಟ್ಟಿಲ್ಲ ಅನ್ನೋದು ಮಾತಾಡಿದ್ದಾರೆ. ಅದಕ್ಕೆ ಚನ್ನಬಸವಣ್ಣ ಹೇಳ್ತಾರಂದ್ರ ಆದಿ ಬಸವಣ್ಣ ಅನಾದಿಲಿಂಗವೆಂಬರು ಹುಸಿ ಹುಸಿ ಈ ನುಡಿಯು ಕೇಳಲಾಗದು. ಆದಿ ಅಂದ್ರ ಫಸ್ಟ್ ಅಂತ ತಿಳ್ಕೊಳ್ಳಿ, ಪ್ರಾರಂಭದ ಅನಾದಿ ಅದಕ್ಕೆ ಮೊದಲು ಅಂತ ತಿಳ್ಕೊಳ್ಳಿ. ಇಲ್ಲಿ ಆದಿ ಬಸವಣ್ಣ ಅಂದ್ರು ಅನಾದಿ ಅಂತಃಪೂರ್ವದಲ್ಲಿ ಲಿಂಗ ಇತ್ತು ಅಂತ ಹೇಳಿದ್ರು. ಆದ್ರ ಚನ್ನಬಸವಣ್ಣ ಹೇಳ್ತಾ ಇದು ನಮ್ದು ಚನ್ನಬಸವಣ್ಣ ಹೇಳ್ತಾರ ಇದು ನಾನು ಒಪ್ಪಲ್ಲ ಅಂತ ಹೇಳ್ತಾರ. ಆದಿ ಲಿಂಗ ಅನಾದಿ ಬಸವಣ್ಣ. ಲಿಂಗ ಪ್ರಾರಂಭವಾಗಿದ್ದೇ ನಮ್ಮ ಜಗಜ್ಯೋತಿ ಬಸವಣ್ಣವರಿಂದ. ಅದಕ್ಕೆ ಅವ್ರು ಹೇಳ್ತಾರ ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು, ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣೆಂದಿನಯ್ಯ ಕೂಡಲ ಚೆನ್ನ ಸನ್ಮನದೇವ. ಎಷ್ಟು ಮಟ್ಟಿಗೆ ಏನಪ್ಪ ಅಂದ್ರೆ ಅವರು ಕೊಟ್ಟಿದ್ದಾರೆ. ಆದ್ರೂ ಕೂಡ ಈಗ ನಾವು ಇಷ್ಟಲಿಂಗ ಬಿಟ್ಟೇನಪ್ಪ ಅಂದ್ರ ನಾವಲ್ಲಿ ಹೋಗ್ಬೇಕಿಲ್ಲ ಅಂತ ಹೇಳ್ತಿಲ್ಲ. ಕೆಲವು ಜನ ಹಿಂದಕ್ಕೆ ಹಾಕಿ ಪರಿಸ್ಥಿತಿ ಇತ್ತು. ಏನಂತ ಹಿಂದಕ್ಕೆಲ್ಲ ಪರಿಸ್ಥಿತಿ ಇತ್ತು, ಎಲ್ಲ ಕಡೆ ಹೋಯ್ತು, ಭಕ್ತಿ ಬೆಳೆಯೋದು ಮಾಡ್ತಿದ್ರು. ಆದ್ರೆ ನಾವು ವಿಚಾರ ಮಾಡಿದಾಗ ನಮಗೆ ಯಾರಿಗೇನಪ್ಪ ಅಂದ್ರ ನೀವು ಸುಮಾರಾಗಿ ಏನಪ್ಪ ಅಂದ್ರ ಒಂದು 500-600 ವರ್ಷ ಕೆಳಗೆ ಹೋಗಿ ನೋಡ್ರಿ, ನಿಮಗೆ ಯಾರಿಗೇನಪ್ಪ ಅಂದ್ರ ಅಕ್ಷರ ಜ್ಞಾನ ಇದ್ದಿಲ್ಲ. ಇತ್ತೇನ್ರಿ? ಇತ್ತ ನಾವೆಲ್ಲ ಸೂದ್ರ ಇದ್ದೀವಿ. ಅವಾಗೆಲ್ಲ ಒಂದು ವೇಳೆ ಆಗಿಂದ ಅಕ್ಷರ ಜ್ಞಾನ ಇತ್ತಂದ್ರೆ ನಮಗೆ ಹೆಂಗೋ ಇರ್ತಿದ್ದೆವು, ಅದು ಇಲ್ಲ ನಮಗೆ. ಅದಕ್ಕೇನಪ್ಪ ಅಂದ್ರ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಏನ್ ಮಾಡಿದ್ರು, ವಚನಗಳನ್ನು ತಯಾರು ಮಾಡಿ ಪ್ರತಿಯೊಬ್ಬರ ಮನಸ್ಸಿಗೆ ಮುಟ್ಟಿಸಿದ್ದಾರೆ. ಇದು ಬಹಳಷ್ಟು ಏನಪ್ಪ ಅಂದ್ರ ಒಳ್ಳೆಯ ವಿಷಯವನ್ನು ಅವರು ಮಾಡಿದ್ದಾರೆ. ಆವಾಗ ಏನಪ್ಪ ಅಂದ್ರ ಇಷ್ಟು ಕನ್ನಡ ಬೆಳೀತದೆ. ಈ ಆಂಧ್ರದಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ಕವಿಗಳು ಏನಪ್ಪ ಅಂದ್ರ ಬಸವಣ್ಣನ ಬಗ್ಗೆ ಬಹಳಷ್ಟು ಏನಪ್ಪ ಅಂದ್ರ ವಚನಗಳ ಬಗ್ಗೆ ಬಹಳಷ್ಟು ತಾತ್ಪರ್ಯ ಬರೆದಿದ್ದಾರೆ. ಅಲ್ಲಿ ಕೂಡ ಆಗಿವೆ.
ಆದ್ರೆ ನಾವು ಈಗ ಏನು ಮಾಡಬೇಕಪ್ಪ ಅಂದ್ರೆ ನಮ್ಮ ಗ್ರಂಥಗಳನ್ನು ಓದಿ ಅದ್ರ ತಾತ್ಪರ್ಯ ತಿಳ್ಕೊಬೇಕಂತ ತಿಳ್ಕೊಳ್ರಿ. ಈಗ ಇಷ್ಟಲಿಂಗ ಅಂದ ತಕ್ಷಣ ಅದರಲ್ಲಿ ಬಹಳಷ್ಟು ಶಕ್ತಿ ಇದೆ. ವೈಜ್ಞಾನಿಕವಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಈಗ ನೋಡ್ರಿ, ನೀವು ಕಣ್ಣು ಮುಚ್ಚಿ ಧ್ಯಾನ ಕೂಡ್ರಿ. ನಾವು ಧ್ಯಾನಾಸಕ್ತರ ಆಗ್ಬೇಕಾದ್ರ ಕಮ್ಮಿದ ಕಮ್ಮಿ ಎಷ್ಟು ಟೈಮ್ ತಗೋದ್ರಿ? 20 ನಿಮಿಷ ಬೇಕು. ನಾವು ಧ್ಯಾನ ನಮ್ಮ ಧ್ಯಾನ ಬರ್ಬೇಕಾದ್ರೆ ಏನಂತ 20 ನಿಮಿಷ ಏನಪ್ಪ ಅಂದ್ರ ನಾವು ಧ್ಯಾನಾಸಕ್ತರ ಆಗ್ಬೇಕಾದ್ರ ಕಣ್ಣು ಮುಚ್ಚಿ 20 ನಿಮಿಷ ಬೇಕ್ರಿ. ಆದ್ರ ಕಣ್ಣು ಮುಚ್ಚಿದಾಗ ನಮ್ಮ ತೆಲಗೇನಪ್ಪ ಅಂದ್ರ ಇಲ್ಲಿ ವಿಚಾರ ಮೊದಲು ಬರ್ತಾವ ಹೇಳಿ ನೋಡ್ರಿ. ಕಣ್ಣು ಮುಚ್ಚಿ ನೋಡ್ಬೇಕಾದ್ರೆ ಸಹಜವಾಗಿ ಬರ್ತಾವೆ. ಯಾಕಂದ್ರೆ ಗೊತ್ತಾಗಲ್ಲ ಅದು. ಅವನ ಹಿಂಗಂದ, ನಾ ಹಿಂಗೆ ಮಾಡ್ದ, ಅವನ ಹಿಂಗಂದು, ಅದು ಹಿಂಗಾಯ್ತು, ಅದು ಹಾಗಾಯ್ತು, ಅವೆಲ್ಲ ಹೋದ್ಮೇಲೆ ಏನಪ್ಪ ಅಂದ್ರೆ ಕಮ್ಸೆ ಕಮ್ಮಿ 20-25 ಸೆಕೆಂಡ್ ಆದ್ಮೇಲೆ 20 ನಿಮಿಷ ಆದ್ಮೇಲೆ ಏನಪ್ಪ ಅಂದ್ರೆ ನಾವು ಧ್ಯಾನಾಸಕ್ತರ ಆಗ್ತೀವಿ. ಆದರೆ ನಮ್ಮ ದೃಷ್ಟಿಯಲ್ಲಿ ಇಷ್ಟಲಿಂಗದ ಶಿವಯೋಗನ ಮಾಡಿದಾಗ ನಮಗೆ ಯಾವುದೇ ವಿಚಾರ ಹೊಟ್ಟೆ ಬರಲ್ಲ. ಕಣ್ತೆರೆದು ಮಾಡಿದಾಗ ನೋಡ್ಬೇಕು. ಆದ್ರ ಇದರ ಒಂದು ವೈಜ್ಞಾನಿಕವಾದ ಶಕ್ತಿ ಇದೆ. ಏನು ವೈಜ್ಞಾನಿಕವಾದ ಶಕ್ತಿ ಅಂದ್ರೆ ನಮ್ಮ ಮೆದುಳಿನಲ್ಲಿ ಪಿಟ್ಯುಟರಿ ಗ್ರಂಥಿ ಇದೆ. ನಾವು ಯಾವಾಗ ಸುಮಾರು ಏನಪ್ಪ ಅಂದ್ರೆ 10 ನಿಮಿಷ ಆಗಲಿ, 15 ನಿಮಿಷ ಆಗಲಿ, 20 ನಿಮಿಷ ಆಗಲಿ ನಾವು ಧ್ಯಾನ ಕುಂತಾಗ ಮತ್ತೆ ಆಗದಾಗೆ ಆಗಲ್ರಿ. ಕಮ್ಮಿ ಏನಪ್ಪ ಅಂದ್ರ ನಾವು ಈಗ ಸ್ಟಾರ್ಟ್ ಮಾಡಿದೆವು ಅಂದ್ರೆ 3 ತಿಂಗಳ ನಂತರ ನಮಗದು ಪ್ರತಿಫಲ ಕೊಡ್ತದೆ. ಆ ಮೆದುಳಿನಿಂದ ಪಿಟ್ಯುಟರಿ ಗ್ರಂಥಿ ಇರ್ತದೆ ನೋಡ್ರಿ, ಅದರಲ್ಲಿ ಮೆಲಾಟಿನ್ ಅನ್ನುವಂತ ಒಂದು ರಸ ಉತ್ಪತ್ತಿ. ಆ ಮೆಲಾಟಿನ್ ಅನ್ನುವಂತ ರಸ ನಮ್ಮ ಪ್ರತಿ ಅಂಗಾಂಗಕ್ಕೆ ಹೋಗಿ ವೈಯಕ್ತಿಕವಾಗಿ ನಮ್ಮ ಅಂತರಂಗ ಮತ್ತು ಬಹಿರಂಗ ಬಹಳಷ್ಟು ಏನಪ್ಪ ಅಂದ್ರೆ ಬೆಳೀತದೆ. ಅಂತರಂಗ ತಕ್ಷಣ ನಾವು ಜ್ಞಾನಿ ಆಗ್ತೀವಿ. ವಿಶ್ವವಿಖ್ಯಾತರು ಪಡಿಬಹುದು ಇದರಿಂದ. ನಾವು ಈಗ ನಿಮ್ಗೆ ಹೇಳ್ಬೇಕಾದ್ರೆ ಈಗ ಬಸವಾದಿ ಶರಣರನ್ನಪ್ಪ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ಏನಪ್ಪ ಅಷ್ಟು ಅಭ್ಯಾಸ ಮಾಡಲಿಲ್ಲ. ಆದರೂ ಕೂಡ ಅವ್ರ ಜ್ಞಾನ ಅವ್ರು ಮಾಡಿದಂಥ ಕಾರ್ಯ ನೋಡಿದಾಗ ಮೂಲ ಏನಪ್ಪ ಅಂದ್ರೆ ಇಷ್ಟಲಿಂಗ ಹೋಗ್ತದೆ. ಈಗ ನಮ್ಮಲ್ಲ ಗೊತ್ತಿರ್ಬೇಕು ಬೆಂದಾಳ ಶರಣರು ಗೊತ್ತಿರ್ಬೇಕು, ನಿಮಗೆ ಗೊತ್ತಿರಲ್ರಿ. ಅವರು ಆ ಹೊತ್ತಿಗೆ ಹೆಚ್ಚಿನ ಪ್ರಮಾಣ ಏನು ಕಲ್ತಿಲ್ರಿ. ಸುಮಾರು ಏನಪ್ಪ ಅಂದ್ರೆ 70 ವರ್ಷ ಕೆಳಗೆ ಹೊಡಿದಾಗ ಅವಾಗ ಏನಪ್ಪ ಅಂದ್ರೆ ಯಾವ್ದಿತ್ತು ಹೋದಾಗ ಮೋಡಿ ಮರಾಠಿ ಕಲ್ತಿದ್ರು. ಹೆಚ್ಚಿನ ಮೋಡಿನೇ ಇತ್ತು. ಅವ್ರು ಕಲ್ತಿದ್ದು 3ನೇ ಕ್ಲಾಸ್ ಮಾತ್ರ. ಇವತ್ತವರು ವಚನ ಬರೆದಿದ್ದಾರೆ, ಪುಸ್ತಕ ರಚನೆ ಮಾಡಿದ್ದಾರೆ, ವಚನಗಳ ಸಾರಾಂಶ ಬರೆದಿದ್ದಾರೆ. ಕೇಳಿದವ್ರಿಗೆ ನಾವೆಲ್ಲ ಅಪ್ಪರ ಎಷ್ಟು ನಿಮಗ ಜ್ಞಾನವರ್ಧಿ ಆಗಲಕ್ಕ ಮೂಲ ಕಾರಣ ಏನಂದ್ರ ಅವ್ರು ಹೇಳಿದ್ರು ಇಷ್ಟಲಿಂಗ ಇರುವ ಅಂತ ಹೇಳಿದ್ರು. ಅಂತ ಶಕ್ತಿ ಇದೆ ಅದ್ರ. ನಾವು ಏಕಾಗ್ರತೆಯಿಂದ ಆದಷ್ಟು ಏನಪ್ಪ ಅಂದ್ರೆ ಅದು ಮಾಡಿದಾಗ ಮಾತ್ರ ನಮ್ಮ ಜ್ಞಾನ ವೃದ್ಧಿ ಆಗ್ತದ. ನಮ್ಮ ಶಾರೀರಿಕ ಶಕ್ತಿ ಕೂಡ ಏನಪ್ಪ ಅಂದ್ರೆ ವೃದ್ಧಿ ಆಗ್ತದೆ. ಇದರ ಏನು ಮಾತು ಆಂತರಿಕವಾಗಿ ನಾವು ಬಹಳಷ್ಟು ಏನಪ್ಪ ಅಂದ್ರೆ ಒಳ್ಳೊಳ್ಳೆ ವಿಚಾರ ನಮ್ಮ ಜೀವನ ತರಬೇಕು. ಆ ದಿಶೆಯಲ್ಲಿ ನೀವು ಎಷ್ಟೇ ಮಾಡ್ರಿ ಏನೇ ಮಾಡ್ರಿ, ಲಿಂಗ ಅಂದ ತಕ್ಷಣ ಇದು ವಿಶ್ವಾತ್ಮನ ಕುರುಹು. ವಿಶ್ವಾತ್ಮನ ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊರಿ. ಬಸವಣ್ಣ ಏನ್ ಮಾಡಿದ್ರು, ಬ್ರಹ್ಮಾಂಡದ ಕುರುವನ್ನ ಒಂದು ಚಿಕ್ಕ ರೂಪ ತಂದು ನಮ್ಮ ಕೈಗೆ ಅವ್ರು ಹೇಳ್ತಾರಲ್ಲ, ಜಗದಗಲ, ಮುಗಿಲಗಲ, ನಿಗೆಯಗಲ, ನಿಂಬಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕ್ತ, ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರಕಲಿಂಗವೇ ಕೂಡ ಸಂಬಂಧ ನೀವೆಲ್ಲ ಚುರುಕಾಗಿದೆ ಅಂತ ಹೇಳ್ತಾರೆ.
ಇಷ್ಟೆಲ್ಲ ಹೇಳಬೇಕಾದ್ರೆ ನಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ನಾವು ಅದನ್ನ ಅಳವಡಿಸಿಕೊಳ್ಳಬೇಕು, ಇದು ಬಹಳ ಮಹತ್ವ. ನಮ್ಮಲ್ಲಿ ನವಲಿಂಗಗಳಿವೆ, ನಿರವಯ ಅಂದ್ರೆ ನಾವು ಕಣ್ಣಿಗೆ ಕಾಣಲು ತಿಳ್ಕೊರಿ. ಇವೆಲ್ಲ ಆಗಿದ್ದು ಇಷ್ಟೆಲ್ಲ ಮಾತ್ರ. ನೀವು ಪ್ರತಿನಿತ್ಯ ಮಾಡ್ರಿ, ನಿಮ್ಮ ಜ್ಞಾನ ವೃದ್ಧಿ ಆಯ್ತದ, ನಿಮ್ಮ ಶಾರೀರಿಕ ಶಕ್ತಿ ಕೂಡ ಏನಪ್ಪ ಅಂದ್ರೆ ವೃದ್ಧಿ ಆಯ್ತದ ತಿಳ್ಕೊರಿ. ಮತ್ತು ನೀವು ಕೇಳಿ ಎಲ್ಲ ನನ್ನ ಹಿರಿಯರಿದ್ರಿ ನೀವು. ಈಗ ಬಹುಶಃ ಏನಪ್ಪ ಅಂದ್ರೆ ನಾನು ವಯಸ್ಸು ಹೇಳಿದ್ರೆ ನಿಮ್ಗೆ ಯಾರಿಗೇನಪ್ಪ ಅಂದ್ರೆ ಪ್ರಜ್ಞೆ ಆಗ್ಲಿಕ್ಕಿಲ್ಲ. ನನ್ನ ವಯಸ್ಸು ನೋಡ್ರಿ ಈಗ ಬರ ಜೂನ್ಗೆ ಏನಪ್ಪ ಅಂದ್ರೆ 65 ಮುಗಿತದ್ರಿ. ಎಷ್ಟ್ರಿ? ಬರ ಜೂನ್ ನಂದು 65 ಮುಗಿತದೆ ನೋಡ್ರಿ. ಇಲ್ಲ ಯಾವ ಯೋಗದ ಅಂತ ಶಕ್ತಿ ಇದೆ. ನೀವು ಬಾಹ್ಯವಾಗಿ ಎಲ್ಲ ಯೋಗ ಮಾಡ್ಬೋದು. ಈ ಕಪಾಲಭಾತಿ ಅನ್ರಿ, ಅಲ್ಲೋಮ್ ವಿಲೋಮ್ ಅನ್ರಿ, ಪ್ರಾಣಾಯಾಮ ಅನ್ರಿ, ಮತ್ತ ಆಸನ ಮಾಡ್ತಿರಲ್ಲ, ಏವಾಸನ, ಚಕ್ರಾಸನ, ಶೀರ್ಷಾಸನ, ಮಯೂರಾಸನ, ಇದೆಲ್ಲ ಮಾಡ್ಬೇಕಂತೀವ್ರಿ. ನನಗೆ ಅಷ್ಟು ಆಸನ ಬರ್ತೀವಿ, ಅದು ಒಂದು ಚಕ್ರಾಸನ ಒಂದೇ ಮಾಡಲ್ಲ. ಶೀರ್ಷಾಸನ ಮಾಡ್ತೀನಿ, ಮಯೂರಾಸನ ಮಾಡ್ತೀನಿ. ಗೊತ್ತಿಲ್ಲ ಮಯೂರಾಸನ ಅಂದ್ರೆ ಹೆಂಗಿರ್ತೀರಿ? ಕೈ ಮೇಲೆ ನಿಂತಿರೋದು ಮಂಡ್ಯ ಮೇಲೆ ಇದು ಮಾಡೋದು. ಅವು ಮಾಡಿದಾಗ ಮಾತ್ರ ನಮ್ಮ ಶಾರೀರಿಕವಾದ ಶಕ್ತಿ ಹೆಚ್ಚು ನಮ್ಮಲ್ಲಿ ಬೆಳೀತದ, ಮಾನಸಿಕ ಶಕ್ತಿ ಕೂಡ ಬೆಳೀತದೆ. ಈ ಇಷ್ಟಲಿಂಗದ ಬಗ್ಗೆ ಒಂದು ಹೇಳ್ಬೇಕಾದ್ರೆ ನಾವು ಇಷ್ಟಲಿಂಗ ಏನಪ್ಪ ಅಂದ್ರೆ ಯಾವಾಗ ಏನ್ ಟೈಮಿಗೆ ಮಾಡ್ಬೇಕಂದ್ರೆ ಆದಷ್ಟು ಏನಪ್ಪ ಅಂದ್ರೆ ಒಂದು ವಚನ ಬರ್ತದೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕ್ರಮಗಳಯ್ಯ, ದೇವ ಪೂಜೆಯ ಮಾಟ, ದುರಿತ ಬಂಧನ ದೋಟ, ಶಂಭೋ ನಿಮ್ಮಯ ನೋಟ, ಎರೆಹಿಂಗದ ಕಣ್ಬೇಟ, ಸದಾ ಸನ್ನಿಹಿತನಾಗಿ ಶರಣೆಂಬುದು ನಂಬೋದು, ಜಂಗಮಾರ್ಚನೆ ಮಾಟ ಮೂಡುವ ಸಂಗಮ ದೇವರ ಊಟ ಅಂತ ಹೇಳಿದ್ದಾರೆ. ನೋಡ್ರಿ, ಒಟ್ಟೇನಪ್ಪ ಅಂದ್ರ 8 ಪ್ರಹಾರ ಬರ್ತಾರೆ. ಒಂದೊಂದು ಪ್ರಹಾರ 3 ಗಂಟೆ ನೋಡಿ. 24 ತಾಸಲ್ಲಿ ಒಂದು ಪ್ರಹಾರ ಎಷ್ಟು? 3 ಗಂಟೆ. ಆದ್ರೆ ನಮಗೇನಪ್ಪ ಅಂದ್ರ ಸುಪ್ರಭಾತ ಸಮಯ ಅಂದ ತಕ್ಷಣ ನಾವು ಲಿಂಗಾಂಗ ಯಾವ ಮಾಡ್ಬೇಕು ಹೇಳ್ರಿ? ಟೈಮ್ ಹೇಳ್ರಿ. ಗಾಂಧಾರಿ ಮಾತಾಡಿದ ತಕ್ಷಣ ಅದು ಹೇಳ ತಿಳ್ಕೊತಿರ್ತಲ್ಲ, ಏನ್ರಿ? ಕೋಳಿ ಕೂಗದ ಮುನ್ನ, ಕಾಡ್ರವಿಲ್ ಹೋದ್ರದ ಮುನ್ನ, ಅವ ಆಕಳ ಕಡೆದ ಮುನ್ನ ಎಲ್ಲ ಹೇಳಂತ ಬಾರಿಸೋದ ತಿಳಿತಲ್ಲ. ಅದು ನಮಗ ಒಳ್ಳೆ ಸಮಯ ಅಂದ್ರ 3 ರಿಂದ 6. ಆಗ ಮಾತ್ರ ನಮ್ಮ ಜ್ಞಾನ ವೃದ್ಧಿ ಆಯ್ತದ, ನಮ್ಮ ಶಾರೀರಿಕ ಶಕ್ತಿ ಕೂಡ ಬೆಳೀತದೆ. ಇಷ್ಟೆಲ್ಲ ಇದರಲ್ಲಿ ಬಹಳ ಶಕ್ತಿಗಳಿವೆ. ಈಗ ಇಷ್ಟಲಿಂಗದ ಬಗ್ಗೆ ಕೆಲವೊಂದು ಅಂಶಗಳನ್ನ ನಾನು ನಿಮ್ಮಿಂದ ಪ್ರಸ್ತುತಪಡಿಸ್ತೇನೆ. ಇಷ್ಟಲಿಂಗ ಲಿಂಗಾಯ ಧರ್ಮದ ಲಾಂಛನ, ಲಿಂಗಾಯ ಧರ್ಮದ ದೇವರು, ಅರಿವಿನ ಕುರುಹು, ಆಚಾರದ ಪ್ರತೀಕ, ಜಾತ್ಯವನ್ನು ಕಳೆಯುವ ಜ್ಯೋತಿ, ತನ್ನನ್ನು ತಾನರಿವ ಸಾಧನ, ನಮ್ಮ ಕಷ್ಟಗಳು ಎಲ್ಲವನ್ನು ನೋಡುತ್ತವೆ. ನಮ್ಮ ಕಣ್ಣು ನಮಗೆ ಕಾಣಬೇಕಾದರೆ ಕನ್ನಡಿ ಬೇಕು. ಅದೇ ರೀತಿಯಾಗಿ ಇಷ್ಟಲಿಂಗ ಎಂಬುದೊಂದು ಕನ್ನಡಿ. ಇಷ್ಟಲಿಂಗ ನಮ್ಮ ಅಂತರಂಗ ದರ್ಶನ ಮಾಡಿಸುತ್ತದೆ. ಬಸವ ಯೋಗ, ಶಿವಯೋಗ ಸಾಧನೆ ಮಾಡುವ ಕುರಿತು ಗುರು ಇದು ಇಷ್ಟಲಿಂಗ. ಇನ್ನು ಮುಂದ ಯಾವಾಗ ಏನಪ್ಪ ಅಂದ್ರ ದೇವರು ಎಲ್ಲ ಕಡೆ ಏನಪ್ಪ ಅಂದ್ರ ಅನಂತಿ. ದೇವರು ಎಲ್ಲ ಕಡೆ ಓತಪ್ರೋತವಾಗಿ, ಜಗದಗಲವಾಗಿ, ಮುಗಿಲಗಲವಾಗಿ, ಎಳ್ಳು ಮನೆಯಲ್ಲೂ ಮುಳ್ಳು ಮನೆಯಲ್ಲೂ ಸರ್ವಭರಿತನಾಗಿ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಅದಕ್ಕಾಗಿಯೇ ವಿಶ್ವಗುರು ಬಸವಣ್ಣನವರು ವಿಶ್ವದಾಕಾರವಾಗಿ ವಿಶ್ವಾತ್ಮನ ಗುರುವಾಗಿ ಇಷ್ಟಲಿಂಗ ನಮ್ಮ ಅಂಗೈಗೆ ದಯಪಾಲಿಸಿದ್ದಾರೆ. ಯಾವ ರೀತಿ ದೊಡ್ಡ ಆನೆ ಸಣ್ಣ ಕನ್ನಡಿಯಲ್ಲಿ ಅಡಗುವಂತೆ, ದೊಡ್ಡದಾದ ಪಟ್ಟಣ ಚಿಕ್ಕ ಕ್ಯಾಮರಾದಲ್ಲಿ ಅಡಗಿದಂತೆ, ವಿಶ್ವವ್ಯಾಪಿಯಾದ
ಜಗವನ್ನು ಒಳಗೊಂಡ ಈ ಇಷ್ಟಲಿಂಗವು ಸಣ್ಣದಾಗಿದೆ, ಚೂಕಾಗಿದೆ. ಅದು ವಿಶ್ವಾತ್ಮನ ಉಡುಪು ಅಂತ ನಾವು ಇದು ಮಾಡಬೇಕಂತ ತಿಳ್ಕೊಳ್ತಿದ್ದಾರೆ. ಇನ್ನ ಈಗ ಗುಡಿಗಳು ಕೂಡ ಲಿಂಗ ಇರ್ತಾವ, ನಮಗೆ ಅದಕ್ಕೆ ಬಹಳಷ್ಟು ವ್ಯತ್ಯಾಸ. ಈಗ ನಾವು ಮಾಡೋ ಪೂಜೆ ಏನಪ್ಪಂದ್ರೆ ಇದು ನಮ್ಗ ಶಿವಯೋಗ ಧ್ಯಾನ ಮಾಡಿದಾಗ ನಮಗೆ ಧ್ಯಾನ ಪೂಜೆಯಿಂದ ನಮ್ಮ ಅಂತರ್ಮುಖ ಏನಪ್ಪಂದ್ರೆ ಬೆಳೀತದೆ. ನಾವು ಬೇರೆ ಕಡೆ ಗುಡಿಗೆ ಹೋಗೋದು ಸಣ್ಣ ಮಾಡ್ಬಿಡ್ತೀವಿ ಅಷ್ಟೇ. ಅದಕ್ಕೆ ಬಹಳಷ್ಟು ವ್ಯತ್ಯಾಸ ಹೇಳ್ತಾರೆ. ಇಲ್ಲಾಂದ್ರೆ ಇವರು ಗುಡಿ ಒಳಗಿನ ಸ್ಥಾವರ ಲಿಂಗ ಪೌರಾಣಿಕ ಶಿವನ ಕುರುವಾಗಿದೆ. ಬಸವಣ್ಣನವರು ಕೊಟ್ಟ ಇಷ್ಟಲಿಂಗ ಪರಶಿವನ ಕುರುವಾಗಿದೆ. ಜ್ಯೋತಿ ಇದ್ದಲ್ಲಿ ಕತ್ತಲೆ ಇರಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಹಾಗೆ ಇಷ್ಟಲಿಂಗವಿದ್ದಲ್ಲಿ ಜಾತಿ ವ್ಯವಸ್ಥೆ ಇರುವುದೇ ಇಲ್ಲ. ಆ ದಿಶೆಯಲ್ಲಿ ಪ್ರತಿಯೊಬ್ಬರ ಪದ್ರ ಇಷ್ಟಲಿಂಗವನ್ನು ನಾವು ಧರಿಸಿಕೊಳ್ಳಬೇಕು. ಆಗ ನಾವು ಮಾಡ್ತೀವಿ, ಕೆಲವೊಂದು ಏನಪ್ಪ ಅಂದ್ರೆ ಹಿಂದಕ್ಕೆ ಮಾಡ್ತಿರೋ ಇಷ್ಟಲಿಂಗ ಕಡೆ ಹತ್ತಿರ ಅದು ನಮ್ದು ಇದೇ ಮೇಲೆ ಇರುತ್ತೆ. ಯಾವಾಗ ಎದಕ್ಕೆ ಇರ್ತಂದ್ರೆ ಅದರಿಂದ ನಮಗೆ ಯಾವುದೇನಪ್ಪ ಅಂದ್ರೆ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ, ದೃಷ್ಟಿಯು ಕೂಡ ಆಗುವಂತ ಹೇಳ್ತಾರೆ. ಹಾಗಾದ್ರೆ ಇದು ಇಷ್ಟಲಿಂಗ ಅಂದ ತಕ್ಷಣ ಇಷ್ಟಲಿಂಗ ಇದು ಅಂಗಡಿಯೊಳಗಿದ್ದು ಎಂದು ಭಾವಿಸಬಾರದು. ನಮ್ಮ ಅಂತರಂಗದ ಆತ್ಮಲಿಂಗವೇ ಸಾಕಾರವಾಗಿ ಇಷ್ಟಲಿಂಗವಾಗಿದೆ. ಸದ್ಗುರು ಹಸ್ತಮಸ್ತಕ ಸಂಯೋಗ ಮಾಡಿ ಬ್ರಹ್ಮರಂಧ್ರದಲ್ಲಿರುವಂತ ಚೈತನ್ಯ ಚಿತ್ತಗಳ ತಂದು ನಮ್ಮ ಕರಸ್ಥಲದಲ್ಲಿ ಪಟ್ಟಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ಬರ್ತಾರೆ. ಯಾವಾಗ ಇಷ್ಟಲಿಂಗ ಅಂದ ತಕ್ಷಣದ ಬಹಳಷ್ಟು ಏನಪ್ಪ ಅಂದ್ರೆ ಮಹತ್ವ ಇದೆ. ಆಕಾಶದಲ್ಲಿ ಪಟ ಹಾರಿಸಿದರೂ ಸೂತ್ರ ಎಲ್ಲಿರ್ತೀರಿ, ನಮ್ಮ ಕೈಗೆ ಇರ್ತದೆ. ಬಂಡಿ ನಡೆಯಲು ಭೂಮಿಗೆ ಹೇಗೆ ಅವಶ್ಯಕತೆ ಇದೆಯೋ, ಭೂಮಿ ಹೇಗೆ ಅವಶ್ಯಕತೆ ಇದೆಯೋ ಅಷ್ಟೇ ಎಷ್ಟೇ ಸೂರ್ಯನಿದ್ದರೂ ಆಯುಧಗಳು ಇಲ್ಲದಿದ್ದರೆ ಆ ಯುದ್ಧ ಮಾಡಲು ಸಾಧ್ಯವಿಲ್ಲ. ಹಾಗೆ ನಾವೆಲ್ಲರೂ ಲಿಂಗವಂತರಾಗಬೇಕಾದ್ರೆ, ನಮ್ಮ ಜ್ಞಾನ ಬೆಳಿಬೇಕಾದ್ರೆ, ನಾವು ಚತುರ್ಮುಖಗಳಾಗಬೇಕಾದ್ರೆ ನಮ್ಗ ಇಷ್ಟಲಿಂಗ ಬಹಳ ಅವಶ್ಯಕತೆ ಅನ್ನೋದು ಮಾತನಾಡಿ ಬರ್ತದೆ. ಅದೇ ಹೇಳಿದ್ರು, ಹೇಳದ ನಿಮ್ಮನ್ನ ಕೆಲವರು ಇಷ್ಟಲಿಂಗವನ್ನ ಬಗಲಿನಲ್ಲಿ ಹಾಕುತ್ತಾರೆ. ಅದು ತಪ್ಪು. ಎದೆಯ ಹೃದಯದ ಭಾಗದಲ್ಲಿಯೇ ಇರಬೇಕು. ಅಂತರಂಗದ ಆತ್ಮಜ್ಯೋತಿಯಾಗಿರುವುದರಿಂದ ಸದಾಕಾಲ ಎದೆಯ ಮೇಲೆಯೇ ಇರಬೇಕು. ಯಾವ ರೀತಿ ಬಸ್ಸಿಗೆ ಲೈಟು ಪಕ್ಕದಲ್ಲಿದ್ದರೆ ಬಸ್ಸು ಹೋಗುತ್ತದೆಯೇ, ಅದಕ್ಕಾಗಿ ಬಸ್ಸಿಗೆ ಲೈಟ್ ಎದುರುಗಡೆ ಇದ್ದರೆ ಹೇಗೆ ನೇರವೇ ಹೋಗುತ್ತದೆ ಹಾಗೆ ಇಷ್ಟಲಿಂಗ ಕೂಡ ಒಂದು ಇದರಲ್ಲಿ ಇರಬೇಕಂತ ಮಾತನ್ನ ಹೇಳ್ತಾರೆ. ಇನ್ನ ಇಷ್ಟಲಿಂಗ ಅಂದ ತಕ್ಷಣ ಇದು ಒಂದು ಜಾತಿಗೆ ಸೀಮಿತವಲ್ಲ. ಇಷ್ಟಲಿಂಗ ಎಲ್ಲಾ ಜಾತಿಯ ಜನಾಂಗದವರು ಹಾಕಿಕೊಳ್ಳಬಹುದು. ಇದು ಕೇವಲ ಲಿಂಗಾಯತರೇ ಅಂತ ಇವರಿಗೆ ಸಂಬಂಧ ಅಲ್ಲೇ ಏನಪ್ಪ ಇದು ನೋಡಿ, ಯೋಗ ಮಾಡೋದಿಲ್ಲ ಅವ್ರದ್ದೇನಪ್ಪ ಆಧ್ಯಾತ್ಮಿಕ ಶಕ್ತಿ, ಬಹಿರಂಗ ಶಕ್ತಿ ಅವರ ಏನಪ್ಪ ವೃತ್ತಿ ಅಂತ ಬಹಳ ಮಹತ್ವವಾಗಿದೆ. ಇದಕ್ಕೆ ಯಾವುದೇ ಜಾತಿ ವ್ಯವಸ್ಥೆ ಇಲ್ಲ. ಹೇಗಂದ್ರೆ ಈಗ ಒಂದು ಇದು ಬರ್ತದೆ, ಹಣ ಇದ್ದವ ಹಣವಂತ, ಗುಣ ಇದ್ದವ ಗುಣವಂತ. ಅದೇ ರೀತಿಯಾಗಿ ಲಿಂಗ ಇದ್ದವನೇ ಮಾತ್ರ ಲಿಂಗಾಯತ ಮಾತ್ರ. ಇನ್ನ ಲಿಂಗಾಯತ ಹುಟ್ಟಿನಿಂದ ಬರುವುದಿಲ್ಲ, ಸಂಸ್ಕಾರದಿಂದ ಬರುತ್ತದೆ. ಡಾಕ್ಟರ್ನವನು ಡಾಕ್ಟರ್ ಆಗಬೇಕಾದರೆ ಅವ ಮುಂದೆ ಡಾಕ್ಟರ್ ಅವನ ಅಪ್ಪನ ಕಲಿಬೇಕು, ಅವ ಮುಂದೆ ಡಾಕ್ಟರ್ ಸರಿ. ಹಾಗೆ ನಾವು ಲಿಂಗಾಯತರಾಗಬೇಕಾದ್ರೆ ನಮ್ಮ ಕೊರಳಲ್ಲಿ ಇಷ್ಟಲಿಂಗ ಮುಗಿಬೇಕಾಗ್ತದೆ. ಅವ ಮಾತ್ರ ನಾವು ಲಿಂಗಾಯತರಾಗಕ್ಕೆ ಸಾಧ್ಯ ಇದೆ ಎನ್ನುವಂಥ ಮಾತನ್ನ ಹೇಳಿ, ಅದಕ್ಕಾಗಿ ಇಷ್ಟಲಿಂಗವೆಂಬುದು ಜಾತಿ ಸಂಕೇತವಲ್ಲ, ಅದು ಜಾತಿಯನ್ನು ಹೊಡೆದೋಡಿಸಲಿಕ್ಕೆ ಉದಯವಾದ ಜ್ಯೋತಿಯಾಗಿದೆ. ಮಾನವರೆಲ್ಲರೂ ಅಖಂಡ ಪ್ರೇಮತ್ವದಿಂದ ಬಾಳಲಿಕ್ಕೆ ಕಲಿಸುತ್ತಾರೆ. ಎಲ್ಲರಿಗೂ ನಮ್ಮವರು ಎಂದು ಇಂಬಿಟ್ಟುಕೊಳ್ಳುತ್ತದೆ. ಅಖಂಡ ಮಾನವರನ್ನು ಒಂದುಗೂಡಿಸುವ ಸಾಧನ ಈ ಇಷ್ಟಲಿಂಗ ಆಗಿದೆ ಅಂತ ಮಾತನಾಡ. ಅದಕ್ಕ ಅದರ ಬಗ್ಗೆ ಎಷ್ಟು ಕಡಿಮೆ ಅಂತ ಗೊತ್ತಿರ್ತಾರೆ. ಅದನ್ನು ಮಾಡ್ಬೇಕಾದ್ರೆ ಈಗ ನಾವು ಒಳ್ಳೆಯರಾಗಬೇಕು ಮೇಡಮ್, ಈಗ ಒಬ್ಬರ ಮನವನ್ನು ನೆನೆಸ್ಕೊಳ್ತಿರ್ಬಾರ್ದು. ಆದ್ರೆ ನಾವು ಮಾಡೋ ಕೆಲಸ ಏನಪ್ಪ ಅಂದ್ರೆ ಯಾರಿಗೆ ಅದರ ಅವಶ್ಯಕತೆ ಇಲ್ಲ. ಅದಕ್ಕ ಅಕ್ಕ ಏನಪ್ಪ ಅಂದ್ರೆ ಒಂದು ವಚನ ಹೇಳಿದ್ದಾರೆ,
ಹೆದರದಿರು ಮನವೇ ಬೆದರದಿರು ಮನವೇ ಹೆದರದಿರು ಮನವೇ ಬೆದರದಿರು ಮನವೇ ನಿಜವನರಿತು ನಿಶ್ಚಿಂತವಾಗಿರು ನಿಜವನರಿತು ನಿಶ್ಚಿಂತನಾಗಿರು ನಿಜವನರಿತು ನಿಶ್ಚಿಂತನಾಗಿರು ಹೆದರದಿರು ಮನವೇ ಬೆದರದಿರು ಮನವೇ ಫಲವಾದ ಮರಕ್ಕೆ ಕಲ್ಲಲ್ಲಿಡುವುದು ಕೋಟಿ ಫಲವಾದ ಮರಕ್ಕೆ ಕಲ್ಲಲ್ಲಿಡುವುದು ಒಂದು ಕೋಟಿ ಎಲವದ ಮರಕ್ಕೆ ಇಡುವರೊಬ್ಬರ ಕಾಣೆ ಎಲವದ ಮರಕ್ಕೆ ಇಡುವರೊಬ್ಬರ ಕಾಣೆ ಎಲವದ ಮರಕ್ಕೆ ಇಡುವರೊಬ್ಬರ ಕಾಣೆ ಹೆದರದಿರು ಮನವೇ ಬೆದರದಿರು ಮನವೇ ಭಕ್ತಿಯುಳ್ಳವರ ಕೈವರೊಂದು ಕೋಟಿ ಭಕ್ತಿಯುಳ್ಳವರ ಕೈವರೊಂದು ಕೋಟಿ ಭಕ್ತಿ ಇಲ್ಲದವರ ಬೈವರೊಬ್ಬರ ಕಾಣೆ ಭಕ್ತಿ ಇಲ್ಲದವರ ಬೈವರೊಬ್ಬರ ಕಾಣೆ ಭಕ್ತಿ ಇಲ್ಲದವರ ಬೈವರೊಬ್ಬರ ಕಾಣೆ ಹೆದರದಿರು ಮನವೇ ಬೆದರದಿರು ಮನವೇ ನಿಮ್ಮ ಶರಣರ ನುಡಿಯೇ ನನಗೆ ನಿಮ್ಮ ಶರಣರ ನುಡಿಯೇ ನನಗೆ ಗತಿ ಸೋಪಾನ ಚನ್ನ ಮಲ್ಲಿಕಾರ್ಜುನ ಗತಿ ಸೋಪಾನ ಚನ್ನ ಮಲ್ಲಿಕಾರ್ಜುನ ಗತಿ ಸೋಪಾನ ಗತಿ ಸೋಪಾನ ಚನ್ನ ಮಲ್ಲಿಕಾರ್ಜುನ ಹೆದರದಿರು ಮನವೇ ಬೆದರದಿರು ಮನವೇ ಹೆದರದಿರು ಮನವೇ ಹೆದರದಿರು ಮನವೇ ಬೆದರದಿರು ಮನವೇ ನೋಡಿ ಅಷ್ಟೇ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಹೊರಗೆ ಯಾರಿಗೆ ಅದರ ಅವಶ್ಯಕತೆ ಇಲ್ಲ. ನಾವು ನಮ್ಮಲ್ಲಿ ಇಷ್ಟಲ್ಲಂಗಿರ್ತಂದ್ರೆ ನಾವು ಎಲ್ಲ ರೀತಿಯಲ್ಲಪ್ಪ ಅಂದ್ರೆ ಉನ್ನತ ಸಾಧನೆ ನಾವು ಪಡಿತೀವಿ ಅನ್ನೋ ಮಾತನ್ನ ನಮ್ಮೆಲ್ಲರಿಗೆ ತಿಳಿಸಿ ಸಮಯದ ಒಂದು ರೀತಿಯಲ್ಲಿ ನಾನು ಮಾತಾಡಿದ್ದೇನೆ. ಏನಾದರೂ ತಪ್ಪು ನನ್ನ ತಪ್ಪು ತಮ್ಮ ಕಟ್ಟಿಟ್ಟು ಬಂದರೆ ತಮ್ಮೆಲ್ಲರಿಗೆ ವಿನಂತಿಯನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮಗಳಿಗೆ ಶರಣಾರ್ಥಿಗಳು.